ಇವತ್ತು ನಾನು ನಿಮ್ಗೆ ಒಂದು ಮೆಗಾ ರೆಸಿಪಿ ತೋರ್ಸಕ್ ಬಂದಿದ್ದೀನಿ. ಹೋಟೆಲ್ ಶೈಲಿಯ ಪೂರಿ ಜೊತೆಗೆ ಒಂದು ಸಿಂಪಲ್ ಆಗಿ ವೆಜಿಟೇಬಲ್ ಕುರ್ಮಾ. ಹೋಟೆಲ್ ಶೈಲಿಲಿ ಗರಿಗರಿಯಾಗಿ ಕ್ರಿಸ್ಪಿ ಆಗಿರತ್ತಲ್ಲ ಪೂರಿ, ಅದ್ರ ಸೀಕ್ರೆಟ್ ಎಲ್ಲ ನಿಮ್ಗೆ ಇವತ್ತು ನಾನು ಹೇಳ್ಕೊಡ್ತೀನಿ. ಮೊದಲನೇ ಸೀಕ್ರೆಟ್ ಇದು. ಆ ಮೇಲ್ಗಡೆ ಒಂದು ಬ್ರೌನ್ ಕಲರ್ ಲೇಯರ್ ಬರುತ್ತಲ್ಲ, ಸೊ ಅದು ಬರೋದು. ಇನ್ನೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಇದೆ ಇದಕ್ಕೆ. ಏನದು ಅಂದ್ರೆ ಐದರ್ ನೀವು ಈ ಪೋರ್ಷನ್ ಇಂದ ಮಿದಿಬೇಕು, ಇಲ್ಲ ಅಂದ್ರೆ ಕೈನ ಮುಷ್ಟಿ ಮಾಡಿ ಈ ರೀತಿ ಮಿದಿಬೇಕು. ನಾವು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲಾ ಪೇಸ್ಟ್, ಅದನ್ನ ಹಾಕೊಳ್ಳೋಣ. ತರಕಾರಿ ಆ ನೀರು ಸಮೇತ ಇದಕ್ಕೆ ಹಾಕೊಂಡ್ಬಿಡೋಣ. ಪೂರಿನ ನಿಧಾನವಾಗಿ ಬಿಡಿ, ಇಲ್ಲ ಕೈಗೆಲ್ಲ ಎಗರುತ್ತೆ. ಸ್ನೇಹಿತರೆ ನಮಸ್ಕಾರ, ಅಡುಗೆ ಮಾಸ್ಟರ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶ್ರೀಕಾಂತ್. ಇವತ್ತು ನಾನು ನಿಮ್ಗೆ ಒಂದು ಮೆಗಾ ರೆಸಿಪಿ ತೋರ್ಸಕ್ ಬಂದಿದ್ದೀನಿ. ಹೋಟೆಲ್ ಶೈಲಿಯ ಪೂರಿ ಜೊತೆಗೆ ಒಂದು ಸಿಂಪಲ್ ಆಗಿ ವೆಜಿಟೇಬಲ್ ಕುರ್ಮಾ, ಎರಡನ್ನು ಮನೆಯಲ್ಲಿ ಆರಾಮಾಗಿ ಸುಲಭವಾಗಿ ಹೇಗ್ ಮಾಡ್ಕೋಬಹುದು ತೋರಿಸ್ಕೊಡ್ತೀನಿ. ಪೂರಿ ಸಾಗು ಯಾರಕ್ ತಾನೇ ಇಷ್ಟ ಆಗೋದಿಲ್ಲ. ಹೋಟೆಲ್ ಅಲ್ಲಿ ಸಿಗುವಂತ ಪೂರಿನ ಮನೆಯಲ್ಲಿ ನಾವು ಹೇಗ್ ಮಾಡ್ಕೋಬಹುದು ನಾನು ಇವತ್ತು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಬನ್ನಿ ಶುರು ಮಾಡೋಣ ಪೂರಿ ಸಾಗು ಮಾಡೋ ರೆಸಿಪಿನ. ಮೊದಲಿಗೆ ಒಂದು ಕುಕ್ಕರ್ ತಗೊಂಡಿದ್ದೀನಿ, ತರಕಾರಿಗಳನ್ನ ಬೇಯಿಸ್ಕೊಂಡ್ಬಿಡೋಣ. ನಾನು ಒಂದು ದೊಡ್ಡ ಸೈಜ್ ಕ್ಯಾರೆಟ್ ತಗೊಂಡಿದ್ದೀನಿ, ಒಂದು 10 ಬೀನ್ಸ್ ತಗೊಂಡಿದ್ದೀನಿ, ಜೊತೆಗೆ 1 ಕಪ್ ಆಗೋಷ್ಟು ಹಸಿ ಬಟಾಣಿ ತಗೊಂಡಿದ್ದೀನಿ. ಎಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಈ ತರ, ಇದೇ ತರನೇ ಇರಬೇಕು ಸಾಗು ಮಾಡೋದಕ್ಕೆ. ಪೂರಿ ಜೊತೆ ನೆಂಚ್ಕೊಳ್ಳೋದಕ್ಕೆ ಈ ತರ ಇದ್ರೇನೆ ಬೆಸ್ಟ್. ಸೊ ಕಟ್ ಮಾಡಿರೋಂಥ ಅಷ್ಟು ತರಕಾರಿನ ಕುಕ್ಕರ್ಗೆ ಹಾಕೋತಾ ಇದ್ದೀನಿ. ಒಂದು ಅರ್ಧ ಗೋಬಿ ಇತ್ತು ಮನೆಯಲ್ಲಿ, ಅದನ್ನು ಕೂಡ ಇಲ್ಲಿಗೆ ಹಾಕೋತಾ ಇದ್ದೀನಿ. ಗೋಬಿನ ಚೆನ್ನಾಗಿ ವಾಶ್ ಮಾಡಿ ಬಿಸಿ ನೀರಲ್ಲಿ ಉಪ್ಪು ಅರಿಶಿನ ಹಾಕಿ ನೆನೆಸಿ ಅದನ್ನ ಇಟ್ಟಿದ್ದೆ, ಅದನ್ನ ಹಾಕೋತಾ ಇದ್ದೀನಿ. ಒಂದು ದೊಡ್ಡ ಸೈಜ್ನ ಆಲೂಗಡ್ಡೆನ ಹಚ್ಕೊಂಡಿದ್ದೀನಿ, ಅದನ್ನ ಕೂಡ ಇಲ್ಲಿಗೆ ಹಾಕೋತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೊಳ್ಳೋಣ. ಒಂದು ಚೂರು ಉಪ್ಪು ಕೂಡ ಸೇರಿಸ್ಕೊತಾ ಇದ್ದೀನಿ. ಈಗ ಇದಕ್ಕೆ ಕುಕ್ಕರ್ ಮುಚ್ಚಳ ಮುಚ್ಚಿಬಿಡೋಣ. ಇದನ್ನ ಪಕ್ಕಕ್ಕೆ ಇಟ್ಕೊಳ್ಳೋಣ. ದೇವರನ್ನ ಸ್ಮರಿಸ್ತಾ ಒಲೆ ಅಂಟಿಸೋಣ. ಕುಕ್ಕರು 3 ವಿಷಲ್ ಕೂಗಿ ಕೂಲ್ ಆಗಲಿ. ಅದು ಕೂಲ್ ಆಗೋಷ್ಟೊತ್ತಿಗೆ ನಾವು ಈ ಕಡೆ ಪೂರಿಗೆ ಹಿಟ್ಟು ಕಲ್ಸ್ಕೊಂಡ್ಬಿಡೋಣ. ಹಿಟ್ಟು ಕಲ್ಸಿದ ತಕ್ಷಣ ಅದನ್ನ ಎಣ್ಣೆನಲ್ಲಿ ಕರಿಯಕ್ಕೆ ಹೋಗ್ಬಾರ್ದು, ಸ್ವಲ್ಪ ಅದನ್ನು ರೆಸ್ಟ್ ಮಾಡೋದಕ್ಕೆ ಬಿಡಬೇಕು. ಆ ರೆಸ್ಟ್ ಮಾಡೋ ಟೈಮಲ್ಲಿ ಸಾಗುಗೆ ಒಗ್ಗರಣೆ ಹಾಕ್ಬಿಟ್ರೆ ಈ ಕಡೆ ಸಾಗು ರೆಡಿಯಾಗಿ ಹೋಗುತ್ತೆ. ಸಾಗು ರೆಡಿ ಆಗೋಷ್ಟೊತ್ತಿಗೆ ಪೂರಿ ಹಿಟ್ಟಿಗೂ ಚೆನ್ನಾಗಿ ರೆಸ್ಟ್ ಸಿಕ್ಕಿರುತ್ತೆ. ಆಮೇಲೆ ಪೂರಿ ಲಟ್ಟಿಸ್ಬಿಟ್ಟು ಪೂರಿ ಸಾಗು ತಿಂತಾ ಇರೋದಷ್ಟೇ. ಪೂರಿಗೆ ಹಿಟ್ಟು ಕಲ್ಸೋದಕ್ಕೆ ಒಂದು ದೊಡ್ಡ ತಟ್ಟೆ ತಗೊಂಡಿದ್ದೀನಿ. ನಾನು ಈ ತರ ಮೆಜರಿಂಗ್ ಕಪ್ ಅಲ್ಲಿ 3 ಕಪ್ ಆಗೋಷ್ಟು ಗೋಧಿ ಹಿಟ್ಟು ತಗೊಂಡಿದ್ದೀನಿ. ಆ 3 ಕಪ್ ಗೋಧಿ ಹಿಟ್ಟನ್ನ ತಟ್ಟೆಗೆ ಹಾಕೋತಾ ಇದ್ದೀನಿ. ಹೋಟೆಲ್ ಶೈಲಿಲಿ ಗರಿಗರಿಯಾಗಿ ಕ್ರಿಸ್ಪಿ ಆಗಿರುತ್ತಲ್ಲ ಪೂರಿ, ಅದ್ರ ಸೀಕ್ರೆಟ್ ಎಲ್ಲ ನಿಮ್ಗೆ ಇವತ್ತು ನಾನು ಹೇಳ್ಕೊಡ್ತೀನಿ. ಮೊದಲನೇ ಸೀಕ್ರೆಟ್ ಇದು. ನಾನು ಅರ್ಧ ಕಪ್ ಆಗೋಷ್ಟು ಚಿರೋಟಿ ರವೆ ಹಾಕೋತಾ ಇದ್ದೀನಿ. ಒಂದು ಅರ್ಧ ಸ್ಪೂನ್ ಅಷ್ಟು ಉಪ್ಪು ಹಾಕೋತಾ ಇದ್ದೀನಿ. 1 ಸ್ಪೂನ್ ಅಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ. ಸಕ್ಕರೆ ಹಾಕೋದ್ರಿಂದ ಆ ಮೇಲ್ಗಡೆ ಒಂದು ಬ್ರೌನ್ ಕಲರ್ ಲೇಯರ್ ಬರುತ್ತಲ್ಲ, ಸೊ ಅದು ಬರೋದು ಸಕ್ಕರೆಯಿಂದಾನೆ. ಹಾಗಾಗಿ 1 ಸ್ಪೂನ್ ಸಕ್ಕರೆ ಹಾಕೊಂಡಿದ್ದೀನಿ. ಚಿರೋಟಿ ರವೆ ಹಾಕಿದ್ರೆ ಒಳ್ಳೆ ಬೈಂಡಿಂಗ್ ಕೊಡುತ್ತೆ ಪೂರಿಗೆ, ಜೊತೆಗೆ ಅದರದ ಕ್ರಿಸ್ಪಿನೆಸ್ ನ ಹೆಚ್ಚಿಸುತ್ತೆ. ಹಾಗಾಗಿ ನಾನು 3 ಕಪ್ ಗೋಧಿ ಹಿಟ್ಟು ತಗೊಂಡಿದ್ದೀನಿ. ಆ 3 ಕಪ್ ಗೋಧಿ ಹಿಟ್ಟಿಗೆ ಅರ್ಧ ಕಪ್ ಆಗೋಷ್ಟು ಚಿರೋಟಿ ರವೆ ಹಾಕೊಂಡಿದ್ದೀನಿ. ಇನ್ನೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಇದೆ ಇದಕ್ಕೆ. ಏನದು ಅಂದ್ರೆ ಹಾಲು. ನಾನು ತಗೊಂಡಿರೋಂಥ ಕ್ವಾಂಟಿಟಿಗೆ ಒಂದು 3/4 ಕಪ್ ಆಗೋಷ್ಟು ಉಗುರು ಬೆಚ್ಚಗಿರೋಂಥ ಹಾಲು ಹಾಕೋತಾ ಇದ್ದೀನಿ. ಹಾಲು ಇಷ್ಟೇ ಸಾಕು, ಮಿಕ್ಕಿದ್ದನ್ನ ನೀರು ಹಾಕಿ ಕಲಿಸ್ಕೋಬಹುದು. ಇದನ್ನ ಚೆನ್ನಾಗಿ ಕಲಿಸ್ಕೊಂಬಿಡೋಣ. ಹಾಲು ಹಾಕೋದ್ರಿಂದ ಪೂರಿ ಸ್ವಲ್ಪ ಸಾಫ್ಟ್ನೆಸ್ ಬರುತ್ತೆ. ಚಿರೋಟಿ ರವೆಯಿಂದ ಮೇಲ್ಗಡೆ ಕ್ರಿಸ್ಪಿನೆಸ್ ಬಂದ್ರೆ ಹಾಲು ಹಾಕೋದ್ರಿಂದ ಒಳಗಡೆ ಪೂರಿಗೆ ಸಾಫ್ಟ್ನೆಸ್ ಬರುತ್ತೆ. ಹಾಗಾಗಿ ಹಾಲು ಹಾಕೊಂಡಿದ್ದೀನಿ ನಾನು. ನೀರು ಎಷ್ಟು ಬೇಕು ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಕಲ್ಸ್ಕೊಂಡ್ರೆ ಒಳ್ಳೇದು. ಒಂದೇ ಸಲ ಹಾಕ್ಬಿಟ್ರೆ ಹಳಕ ಆಗ್ಬಿಟ್ರೆ ಮತ್ತೆ ಹಿಟ್ಟು ಸೇರಿಸ್ಕೋಬೇಕಾಗತ್ತೆ, ಅದೆಲ್ಲ ಆಗುತ್ತೆ. ಹಾಗಾಗಿ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಳ್ಳೋದು ಒಳ್ಳೇದು. ಸ್ನೇಹಿತರೆ, ಒಂದ್ಸಲ ಹಿಟ್ಟು ಎಲ್ಲ ಮಿಕ್ಸ್ ಆದ್ಮೇಲೆ ಒಂದು 2-3 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಒಂದು 5ರಿಂದ 10 ನಿಮಿಷ ಮಿದಿಬೇಕು. ಮಿದಿಯೋದ್ರಿಂದನೇ ಇರೋದು ಪೂರಿದು ಸಾಫ್ಟ್ನೆಸ್ ಎಲ್ಲ ಬರೋದು. ಜೊತೆಲಿ ಗ್ಲೂಟನ್ ಏನಿರುತ್ತಲ್ಲ ಗೋಧಿ ಹಿಟ್ಟಲ್ಲಿ, ಅದೆಲ್ಲ ರಿಲೀಸ್ ಆಗಬೇಕು. ಹಾಗಾಗಿ ಒಂದು 5 ನಿಮಿಷ ಅಂತೂ ಮಿನಿಮಮ್ ಇದನ್ನ ಚೆನ್ನಾಗಿ ಮಿದಿಬೇಕು. ಆದಷ್ಟು ಈ ಪೋರ್ಷನ್ನ ಸಹಾಯದಿಂದ ಮಿದಿಯೋದು ಒಳ್ಳೇದು, ಅವಾಗ ಚೆನ್ನಾಗಿ ಮಿದಿಯುತ್ತೆ. ನೋಡಿ ಈ ರೀತಿ ಅದನ್ನ ಡ್ರ್ಯಾಗ್ ಮಾಡಬೇಕು, ಎಳ್ಕೊಂಡು ಹೋಗ್ಬೇಕು ಹಿಟ್ಟನ್ನ.
ಸ್ನೇಹಿತರೆ, ಪೂರಿಗೆ ಹಿಟ್ಟು ರೆಡಿಯಾಗಿದೆ ನೋಡ್ಬೋದು. ಈ ರೀತಿ ಸಾಫ್ಟ್ ಆಗಿ ಇದ್ರೆ ಪೂರಿ ತುಂಬಾ ಚೆನ್ನಾಗಿ ಬರುತ್ತೆ. ನಾನು ನಿಮ್ಗೆ ಅವಾಗಲೇ ಹೇಳಿದೆ ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಮಿದಿಬೇಕು ಅಂತ. ಸೊ ಅದರಿಂದ ಅಡ್ವಾಂಟೇಜ್ ಏನು ಅಂದ್ರೆ ಪೂರಿ ಆಚೆ ಕಡೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟ್ ಆಗಿರುತ್ತೆ, ಜೊತೆಗೆ ಕ್ರಾಕ್ ಬಿಟ್ಕೊಡೋದಾಗ್ಲಿ ಇಲ್ಲ ಪೂರಿ ಒಡ್ಕೊಂಡು ಒಳಗಡೆ ಎಣ್ಣೆ ಎಲ್ಲ ಹೋಗೋದಾಗ್ಲಿ ಅದೆಲ್ಲ ಅವಾಯ್ಡ್ ಆಗುತ್ತೆ. ಹಾಗಾಗಿ ಮಿದಿಯೋದು ತುಂಬಾ ಇಂಪಾರ್ಟೆಂಟು. ನೋಡ್ಬೋದು, ಐದರ್ ನೀವು ಈ ಪೋರ್ಷನ್ ಇಂದ ಮಿದಿಬೇಕು, ಇಲ್ಲಾಂದ್ರೆ ಕೈನ ಮುಷ್ಟಿ ಮಾಡಿ ಈ ರೀತಿ ಮಿದಿಬೇಕು. ಅವಾಗ ಪೂರಿ ಚೆನ್ನಾಗಿ ಬರುತ್ತೆ. ಈಗ ಪೂರಿಗೆ ಹಿಟ್ಟು ಕಲ್ಸಿದ್ದಾಗಿದೆ. ಕುಕ್ಕರು 2 ವಿಷಲ್ ಕೂಗಿದೆ. ಹಿಟ್ಟು ಒಂದ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು. ಹಾಗಾಗಿ ನಾನು ಒಂದು ಬೌಲ್ ಮುಚ್ಚಿ ಅದನ್ನ ಸೈಡಲ್ಲಿ ಇಟ್ಕೊಂಡಿರ್ತೀನಿ. ಇದು ರೆಸ್ಟ್ ಮಾಡೋಂಥ ಟೈಮಲ್ಲಿ ನಾವು ಸಾಗು ರೆಸಿಪಿನ ಮುಂದುವರ್ಸೋಣ. ಸ್ನೇಹಿತರೆ, ಕುಕ್ಕರು 3 ವಿಷಲ್ ಕೂಗಿದೆ. ಒಲೆ ಆಫ್ ಮಾಡಿದ್ದೀನಿ. ಅದರದ್ದು ಸಾಗು ಮಾಡೋದಕ್ಕೆ ಒಂದು ಮಸಾಲೆ ರುಬ್ಕೋಬೇಕು. ಸೊ ಹಾಗಾಗಿ ಒಂದು ಮಿಕ್ಸರ್ ಜಾರ್ ತಗೊಂಡಿದ್ದೀನಿ. ಆ ಮಿಕ್ಸರ್ ಜಾರ್ಗೆ ಅರ್ಧ ಹೋಳು ಕಾಯಿ ತುರಿ ಇಟ್ಕೊಂಡಿದ್ದೀನಿ, ಅದನ್ನ ಹಾಕೋತಾ ಇದ್ದೀನಿ. ಒಂದು 10 ಗೋಡಂಬಿ ಇಟ್ಕೊಂಡಿದ್ದೀನಿ, ಅದನ್ನ ಹಾಕೋತಾ ಇದ್ದೀನಿ. ಕ್ವಾಂಟಿಟಿ ಮತ್ತೆ ಟೇಸ್ಟ್ಗೋಸ್ಕರ ಒಂದು 10 ಗೋಡಂಬಿ ಹಾಕೊಂಡಿದ್ದೀನಿ. 1 ಇಂಚು ಶುಂಠಿನ ತುಂಡು ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನ ಹಾಕೋತಾ ಇದ್ದೀನಿ. ಖಾರಕ್ಕೆ ಒಂದು 5-6 ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ. ಒಂದು ಅರ್ಧ ಸ್ಪೂನ್ ಅಷ್ಟು ಸೋಂಪುಕಾಳು ಹಾಕೋತಾ ಇದ್ದೀನಿ. 3 ಏಲಕ್ಕಿ ಹಾಕೊಂಡಿದ್ದೀನಿ. ಒಂದು 2 ಇಂಚಷ್ಟು ಚಕ್ಕೆ ಹಾಕೋತಾ ಇದ್ದೀನಿ. ಒಂದು 4 ಲವಂಗ ಹಾಕೊಂಡಿದ್ದೀನಿ. 1 ಸ್ಪೂನ್ ಅಷ್ಟು ಕೊತ್ತಂಬರಿ ಬೀಜ ಹಾಕೊಂಡಿದ್ದೀನಿ. 1 ಹಿಡಿ ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದೀನಿ. ಒಂದು ಅರ್ಧ ಹಿಡಿ ಆಗೋಷ್ಟು ಪುದೀನ ಸೊಪ್ಪು ಹಾಕೊಂಡಿದ್ದೀನಿ. ಸ್ವಲ್ಪ ನೀರು ಸೇರಿಸ್ಕೊಂಡು ಇದನ್ನ ಮಿಕ್ಸಿನಲ್ಲಿ ನುಣ್ಣಗೆ ರುಬ್ಕೋಬೇಕು. ಸ್ನೇಹಿತರೆ, ಪದಾರ್ಥ ಎಲ್ಲ ಮಿಕ್ಸಿನಲ್ಲಿ ರುಬ್ಕೊಂಬಂದಿದ್ದೀನಿ, ಅದನ್ನ ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ. ಈಗ ಒಗ್ಗರಣೆ ಹಾಕ್ಬಿಡೋಣ. ಒಂದು ಬಾಣಲೆ ತಗೊಂಡಿದ್ದೀನಿ. ದೇವ್ರನ್ನ ಸ್ಮರಿಸ್ಕೊಳ್ತಾ ಮತ್ತೆ ಒಲೆ ಅಂಟಿಸ್ತಾ ಇದ್ದೀನಿ. ಮೊದಲಿಗೆ ಎಣ್ಣೆ ಹಾಕೊಳ್ಳೋಣ. ನಾನಿಲ್ಲಿ ಸತ್ವ ಫುಡ್ಸ್ ಅಂಡ್ ಬೆವರೇಜಸ್ ಅವರ ಕೋಲ್ಡ್ ಪ್ರೆಸ್ಡ್ ಕಡಲೆಕಾಯಿ ಎಣ್ಣೆ ಉಪಯೋಗಿಸ್ತಾ ಇದ್ದೀನಿ. ಒಂದು 3-4 ಚಮಚ ಎಣ್ಣೆ ಹಾಕೊಳ್ಳೋಣ. ಸ್ನೇಹಿತರೆ, ಎಣ್ಣೆ ಕಾಯ್ತಾ ಇದೆ. ಮೊದಲಿಗೆ ಒಂದು 2 ಚಿಕ್ಕದಾದಂಥ ಪಲಾವ್ ಎಲೆ ಹಾಕೊಂಡಿದ್ದೀನಿ. 1 ಸ್ಪೂನ್ ಅಷ್ಟು ಜೀರಿಗೆ ಹಾಕೋತಾ ಇದ್ದೀನಿ. 1 ದೊಡ್ಡ ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ, ಅದನ್ನ ಹಾಕೋತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ. ನಾನು ಮಿಕ್ಸಿಲಿ ರುಬ್ಬುವಾಗ ಬರೀ ಶುಂಠಿ ಮಾತ್ರ ಹಾಕೊಂಡಿದ್ದೀನಿ. ನಿಮ್ಗೆ ಇಷ್ಟ ಆಗುತ್ತೆ ಅನ್ನೋದಾದ್ರೆ ಒಂದು 2-3 ಎಸಳು ಬೆಳ್ಳುಳ್ಳಿ ಕೂಡ ಹಾಕೋಬಹುದು, ಚೆನ್ನಾಗಿರುತ್ತೆ ಫ್ಲೇವರು. ನಾನು ಇಲ್ಲಿ ಬೆಳ್ಳುಳ್ಳಿ ಬಳಸಿಲ್ಲ, ಬರೀ ಶುಂಠಿ ಮಾತ್ರ ಹಾಕೊಂಡಿದ್ದೀನಿ. ಸ್ನೇಹಿತರೆ, ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ಒಂದು ದೊಡ್ಡ ಸೈಜ್ ಟೊಮೊಟೊನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ, ಅದನ್ನ ಹಾಕೊಂಡಿದ್ದೀನಿ. ಒಂಚೂರು ಅರಿಶಿನ ಕೂಡ ಹಾಕೋತಾ ಇದ್ದೀನಿ. ಟೊಮೊಟೊನು ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ. ಒಂಚೂರು ಉಪ್ಪು ಹಾಕ್ತಾ ಇದ್ದೀನಿ, ಟೊಮೊಟೊ ಬೇಗ ಫ್ರೈ ಆಗಲಿ ಅಂತ. ಸ್ನೇಹಿತರೆ, ಟೊಮೊಟೊ ಆಲ್ಮೋಸ್ಟ್ ಫ್ರೈ ಆಗಿದೆ. ಈಗ ಘಮಕ್ಕೆ ಸ್ವಲ್ಪ ಹಿಂಗು ಹಾಕೋತಾ ಇದ್ದೀನಿ. ಒಂದ್ಸಲ ಇದನ್ನ ಬಾಡಿಸ್ಬಿಡೋಣ. ಹಿಂಗು ಎಲ್ಲ ಕಡೆ ಮಿಕ್ಸ್ ಆಗುತ್ತೆ. ಮಿಕ್ಸ್ ಆದ್ಮೇಲೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲಾ ಪೇಸ್ಟು, ಅದನ್ನ ಹಾಕೊಳ್ಳೋಣ. ಇದನ್ನ ಒಂದ್ಸಲ ಮಿಕ್ಸ್ ಮಾಡೋಣ. ಮಸಾಲೆ ಚೆನ್ನಾಗಿ ಕುದಿಬೇಕು. ನಾವು ಇದಕ್ಕೆ ಹಾಕಿರೋದೆಲ್ಲ ಹಸಿ ಐಟಮು, ಕಾಯಿ ಆಗಿರ್ಬೋದು, ಕೊತ್ತಂಬರಿ ಸೊಪ್ಪು, ಪುದೀನ ಎಲ್ಲ ಹಸಿ ಐಟಮ್ಮು. ಆ ಹಸಿ ವಾಸನೆ ಎಲ್ಲ ಹೋಗಬೇಕು. ಈ ಫ್ರೈ ಮಾಡಿದಷ್ಟು ಈ ಕಾಯಲ್ಲಿ ಒಂದು ಜಿಡ್ಡಿನಂಶ ಇರುತ್ತೆ, ಅದು ಕೂಡ ರಿಲೀಸ್ ಆಗುತ್ತೆ. ಅವಾಗ ಸಾಗು ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಕೈ ಬಿಡಬಾರ್ದು, ಹಾಗೆ ಕೂಡಿಸ್ತಾನೆ ಇರಬೇಕು, ಇಲ್ಲಾಂದರೆ ಎಗರೋದಕ್ಕೆ ಶುರು ಆಗುತ್ತೆ. ಎಗರ್ತಾ ಇರೋದು ಕೈ ಮೇಲೆ ಬಿದ್ದರೆ ಬಿಸಿ ಇರುತ್ತೆ, ಕೈಯೆಲ್ಲ ಸುಡುತ್ತೆ. ಹಾಗಾಗಿ ಕೂಡಿಸ್ತಾನೆ ಇದನ್ನ ಫ್ರೈ ಮಾಡ್ಕೋಬೇಕು. ಗೋಡಂಬಿ ಹಾಕಿದ್ವಲ್ಲ, ಹಾಗಾಗಿ ನೀರೆಲ್ಲ ಹೀರ್ಕೊಳ್ಳುತ್ತೆ. ನೋಡ್ಬೋದು, ಸಾಗು ಆಗ್ಲೇ ಗಟ್ಟಿ ಆಗ್ತಾ ಇದೆ. ಒಂದು ಸ್ವಲ್ಪ ಇದಕ್ಕೆ ನೀರು ಸೇರಿಸ್ಕೊಳ್ಳೋಣ. ನಾವು ಮಿಕ್ಸಿಲಿ ರುಬ್ಬಿದ್ವಲ್ಲ, ಅದಕ್ಕೆ ಸ್ವಲ್ಪ ನೀರು ಹಾಕಿ ನೀರನ್ನ ಇಲ್ಲಿಗೆ ಹಾಕೋತಾ ಇದ್ದೀನಿ. ನೀರು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸಲ್ಲಿ ಆದಮೇಲೆ ಲೋ ಫ್ಲೇಮಲ್ಲಿ ಒಂದು 2 ನಿಮಿಷ ಇದನ್ನು ಹಾಗೆ ಕುದಿಯೋಕೆ ಬಿಡೋಣ. ಸ್ನೇಹಿತರೆ, 1 ನಿಮಿಷ ಇದನ್ನು ಕುದಿಯೋದಕ್ಕೆ ಬಿಟ್ಟಿದ್ದೆ. ಈಗ ಇದಕ್ಕೆ ನಾವು ಬೇಯಿಸಿ ಇಟ್ಕೊಂಡಿದ್ವಲ್ಲ ತರಕಾರಿ, ಆ ನೀರು ಸಮೇತ ಇದಕ್ಕೆ ಹಾಕೊಂಬಿಡೋಣ. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ನಾವೇನು ತರಕಾರಿ ಹಾಕಿದ್ದೀವಿ ಮಸಾಲೆನ ಹೀರ್ಕೋಬೇಕು. ಹಾಗಾಗಿ ಒಂದು 4ರಿಂದ 5 ನಿಮಿಷ ಇದನ್ನು ಕುದಿಯೋದಕ್ಕೆ ಬಿಡಬೇಕು. ನೀರಾಗಿದೆ ಸಾಗು ಅಂತ ಅನ್ನಿಸ್ಬೋದು. ಗೋಡಂಬಿ ಹಾಕಿದ್ದೀವಲ್ಲ, ಅದು ನೀರನ್ನ ಹೀರ್ಕೊಳ್ಳುತ್ತೆ. ಹಾಗಾಗಿ
ಒಂದು 4-5 ನಿಮಿಷ ಕುದ್ರೆ ನ್ಯಾಚುರಲ್ ಆಗಿ ಸಾಗು ಗಟ್ಟಿ ಆಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಉಪ್ಪು ನೋಡ್ಕೊಂಡು ಹಾಕೋಬೇಕು. ನಾವು ತರಕಾರಿ ಬೇಯುವಾಗಲೂ ಉಪ್ಪು ಹಾಕಿದ್ವಿ, ಆಮೇಲೆ ಟೊಮೊಟೊ ಬೇಗ ಬೇಯಲಿ ಅಂತಾನು ಉಪ್ಪು ಹಾಕಿದ್ವಿ. ಹಾಗಾಗಿ ಉಪ್ಪನ್ನ ನೋಡ್ಕೊಂಡು ಹಾಕೊಳ್ಳೋದು ಒಳ್ಳೇದು. ಈಗ ಒಂದ್ಸಲ ಫೈನಲ್ ಆಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 4-5 ನಿಮಿಷ ಇದನ್ನ ಕುದಿಯೋದಕ್ಕೆ ಬಿಟ್ಬಿಡೋಣ. 4-5 ನಿಮಿಷ ಕುದಿಯೋಷ್ಟೊತ್ತಿಗೆ ತರಕಾರಿ ಮಸಾಲ ಎಲ್ಲ ಹೀರ್ಕೊಂಡಿರುತ್ತೆ, ಜೊತೆಗೆ ಸ್ವಲ್ಪ ಗಟ್ಟಿ ಕೂಡ ಆಗಿರುತ್ತೆ. ಸ್ನೇಹಿತರೆ, ಒಂದು 4-5 ನಿಮಿಷ ಕುದಿಯೋದಕ್ಕೆ ಬಿಟ್ಟಿದ್ದೆ. ನೋಡ್ಬೋದು ಸಾಗು ಈಗ ಗಟ್ಟಿ ಆಗಿದೆ. ಇಷ್ಟು ಆದ್ರೆ ಸಾಕು. ಒಲೆ ಆಫ್ ಮಾಡಿ ಸೈಡಲ್ಲಿ ಇಟ್ಟಿದ್ರೆ ಇನ್ನ ಸ್ವಲ್ಪ ಇದು ಗಟ್ಟಿ ಆಗುತ್ತೆ. ಆಮೇಲೆ ಫೈನಲ್ ಸ್ಟೆಪ್ಪು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಈಗ ಒಲೆ ಆಫ್ ಮಾಡಿಬಿಡೋಣ. ಸಾಗು ರೆಡಿ ಆಗಿದೆ. ಈಗ ಪೂರಿ ಲಟ್ಸಿ ಅದನ್ನ ಕರೆದ್ಬಿಟ್ಟು ಸಾಗು ಜೊತೆ ತಿನ್ನೋದಷ್ಟೇ ಬಾಕಿ ಇರೋದು. ಸಾಗುನ ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ. ಇನ್ನೊಂದು ಬಾಣಲೆಲಿ ಎಣ್ಣೆ ಹಾಕಿ ಕಾಯೋದಕ್ಕೆ ಇಟ್ಟಿದ್ದೀನಿ. ಈಗ ನಾವು ಕಲಸಿದ್ವಲ್ಲ ಪೂರಿ ಹಿಟ್ಟು, ಅದು ಕೂಡ ಚೆನ್ನಾಗಿ ರೆಸ್ಟ್ ಮಾಡಿದೆ. ಒಂದು ಸಣ್ಣ ಸಣ್ಣ ಬಾಲ್ ಸೈಜ್ನ ಉಂಡೆಗಳು ಮಾಡ್ಕೊಳ್ಳೋಣ. ಇಲ್ಲಿ ನಾನು ನಿಮಗೆ ತೋರಿಸಿರೋಂಥ ಕ್ವಾಂಟಿಟಿ ಒಂದು 5-6 ಜನ ಆರಾಮಾಗಿ ತಿನ್ಬೋದು. 5-6 ಜನ ಇಲ್ಲ ಅಂದ್ರು 4-5 ಜನ ಹೊಟ್ಟೆ ತುಂಬ ತಿನ್ಬೋದು. ಅಷ್ಟು ಕ್ವಾಂಟಿಟಿಗೆ ನಾನು ನಿಮಗೆ ಹಿಟ್ಟು ಕಲಸೋದೆಲ್ಲ ತೋರಿಸಿರೋದು. ಪೂರಿನ ಕರಿಯುವಾಗ ಎಷ್ಟು ಬೇಕೋ ಅಷ್ಟು ಮಾತ್ರ ಹಿಟ್ಟು ತಗೊಂಡು ಉಂಡೆ ಮಾಡಿ ಇಟ್ಕೊಳ್ಳಿ. ಮಿಕ್ಕಿದ್ದನ್ನ ಒಂದು ವೆಟ್ ಕ್ಲಾತ್ ಇಲ್ಲಾಂದ್ರೆ ಬೌಲಲ್ಲಿ ಕವರ್ ಮಾಡಿ ಇಟ್ಟಿರಿ. ಇಲ್ಲಾಂದ್ರೆ ಹಿಟ್ಟು ಒಣಗ್ತಾ ಬರುತ್ತೆ. ಈಗ ನಾನು ಒಂದು 4 ಪೂರಿ ಮಾಡೋಷ್ಟು ಹಿಟ್ಟು ತಗೊಂಡು ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನ ಲೊಟ್ಟಿಸ್ಕೊಂಬಿಡೋಣ. ಈಗ ಪೂರಿ ಲಟ್ಸುವಾಗ ಶೇಪ್ ಬಗ್ಗೆ ಎಲ್ಲ ತಲೆನೇ ಕೆಡಿಸ್ಕೋಬೇಡಿ. ಅದು ಹೆಂಗಾದ್ರೂ ಬರಲಿ, ನಿಮ್ಮ ಪಾಡಿಗೆ ನೀವು ಪೂರಿ ಲಟ್ಸ್ಕೊಳ್ಳಿ ಅಷ್ಟೇ. ನೋಡಿ, ಈ ರೀತಿ ಬಂದರೆ ಸಾಕು. ಪೂರಿ ಥಿಕ್ನೆಸ್ಸು ನೋಡಿ ಇಷ್ಟೇ ಇರಬೇಕು. ಜಾಸ್ತಿ ಆಯಿತು ಅಂತಂದರೆ ಪೂರಿ ಉಬ್ಬೋದಿಲ್ಲ. ಯಾವ ಸೈಜ್ ಬೇಕೋ ನೋಡಿಕೊಂಡು ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ನಾನಿಲ್ಲಿ ಚಿಕ್ಕದಾಗೆ ಮಾಡ್ತಾ ಇದ್ದೀನಿ. ತುಂಬ ದೊಡ್ಡದಾಗಿ ಏನು ಮಾಡ್ತಿಲ್ಲ. ತುಂಬ ದೊಡ್ಡದಾಗಿ ಮಾಡಬೇಕು ಅಂದರೆ ನಾವು ಹೋಟ್ಲಲ್ಲೆಲ್ಲ ಬಾಣಲಿ ಇಟ್ಕೊಂಡಿರ್ತಾರಲ್ಲ, ಆ ಥರದ್ದು ಬೇಕಾಗುತ್ತೆ. ಮನೆಯಲ್ಲಿ ಮಾಡ್ಕೊಳ್ಳೋದಕ್ಕೆ ಅಷ್ಟೊಂದೆಲ್ಲ ಏನು ಬೇಕಾಗಿಲ್ಲ. ಪೂರಿ ಲಟ್ಸಾದ್ಮೇಲೆ ಎಕ್ಸ್ಟ್ರಾ ಡಸ್ಟ್ ಏನೋ ಇರುತ್ತಲ್ಲ ಹಿಟ್ಟಿಂದು, ಅದನ್ನು ತೆಗೆದುಬಿಡೋದು ಒಳ್ಳೇದು. ಹೋಟೆಲ್ಗಳಲ್ಲೆಲ್ಲ ಎಣ್ಣೆ ಹಾಕೊಂಡು ಲಟ್ಟಿಸ್ಬಿಡ್ತಾರೆ. ಮನೇಲೂ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಅನ್ನೆಸೆಸರಿ ಎಣ್ಣೆ ಎಲ್ಲ ಹಾಕೊಂಡು ಲಟ್ಸೋ ಬದಲು ಸ್ವಲ್ಪ ಹಿಟ್ಟು ಹಾಕೊಂಡು ಲಟ್ಟಿಸ್ಕೊಂಡ್ರೆ ಸಾಕಾಗುತ್ತೆ. ಸ್ನೇಹಿತರೆ, ಪೂರಿ ಲಟ್ಟಿಸ್ಕೊಂಡಿದ್ದಾಗಿದೆ. ಎಣ್ಣೆ ಕಾಯೋಕ್ಕಿಟ್ಟಿದ್ದೆ. ಎಣ್ಣೆ ಕಾದಿದೆಯಾ ಅಂತ ಚೆಕ್ ಮಾಡೋದಕ್ಕೆ ಒಂದು ಸಣ್ಣ ಪೀಸ್ ಈ ಥರ ಒಂದು ಉಂಡೆ ಮಾಡಿಕೊಂಡು ಹಿಟ್ಟನ್ನ ಅದಕ್ಕೆ ಹಾಕಿದ ತಕ್ಷಣ ಮೇಲೆ ತೇಲ್ಕೊಂಡು ಬಂದರೆ ಎಣ್ಣೆ ಚೆನ್ನಾಗಿ ಕಾದಿದೆ ಅಂತ. ಈಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ಪೂರಿನ ನಿಧಾನವಾಗಿ ಬಿಡಿ, ಇಲ್ಲ ಕೈಗೆಲ್ಲ ಎಗರುತ್ತೆ. ಒಂದ್ಸಲ ಪೂರಿ ಒಳಗೆ ಹೋದ್ಮೇಲೆ ಸ್ವಲ್ಪ ಲೈಟಾಗಿ ಅದನ್ನು ಪ್ರೆಸ್ ಮಾಡ್ಕೊಂಡು ಇಟ್ಕೊಂಡಿರಿ. ಪೂರಿ ಉಬ್ಬುತ್ತೆ ಇವಾಗ ಚೆನ್ನಾಗಿ. ಪೂರಿ ಮೇಲೆ ಬಂದಮೇಲೆ ಆಯಿಲ್ ಸ್ಪ್ಲಾಶ್ ಮಾಡಬೇಕು. ಈ ರೀತಿ ಮೇಲ್ಗಡೆ ಎಣ್ಣೆ ಹಾಕ್ತಾ ಬರಬೇಕು. ಎಣ್ಣೆ ಹಾಕ್ತಾ ಬಂದರೆ 2 ಸೈಡು ಸೈಮಲ್ಟೇನಿಯಸ್ಲಿ ಫ್ರೈ ಆಗುತ್ತೆ. ನೋಡ್ಬೋದು ಪೂರಿ ಎಷ್ಟು ಚೆನ್ನಾಗಿ ಉಬ್ಬಿದೆ. ಹಾಗೆ ಎಲ್ಲೂ ಹೊಡ್ಕೊಂಡಿಲ್ಲ ಪೂರಿ. ಇದಕ್ಕೆ 2 ರೀಸನ್ ಇರುತ್ತೆ. ಒಂದು, ಚಿರೋಟಿ ರವೆ ಹಾಕಿದ್ವಲ್ಲ, ಅದಕ್ಕೆ ಪೂರಿ ಹೊಡಿಯೋದು ಅವಾಯ್ಡ್ ಆಗುತ್ತೆ. ಮತ್ತೆ ಈ ಕಲ್ಲರು ಏನು ನೋಡ್ತಿದ್ರಲ್ಲ ಮೇಲ್ಗಡೆ, ಆ ಕಲ್ಲರು, 1 ಸ್ಪೂನ್ ಸಕ್ಕರೆ ಹಾಕಿದ್ವಲ್ಲ, ಆ ಸಕ್ಕರೆ ಹಾಕಿರೋದ್ರಿಂದ ಆ ಥರ ಕಲ್ಲರು ಬರುತ್ತೆ ಮೇಲೆ. ಈಗ ಇದು ಆಗಿದೆ, ತೆಗೆದ್ಬಿಡೋಣ. ಇದೇ ರೀತಿ ಮಿಕ್ಕಿದ ಪೂರಿಗಳನ್ನ ಕರ್ಕೊಂಬಿಡೋಣ. ಸ್ನೇಹಿತರೆ, ನೋಡಿದ್ರಲ್ಲ ಪೂರಿ ಸಾಗು ಮಾಡೋ ರೆಸಿಪಿನ. ಸೊ ಪೂರಿ ರೆಡಿ ಆಗಿದೆ, ಸಾಗು ರೆಡಿ ಆಗಿದೆ. ರುಚಿ ನೋಡೋದು ಒಂದೇ ಬಾಕಿ ಇರೋದು. ರುಚಿ ನೋಡ್ಬಿಡೋಣ ಬನ್ನಿ, ನಾವು ಮಾಡಿರೋ ಪೂರಿ ಸಾಗು ಹೇಗೆ ಬಂದಿದೆ ಅಂತ. ಸ್ನೇಹಿತರೆ, ಪೂರಿ ಸಾಗು ಒಳ್ಳೆ ಕಾಂಬಿನೇಷನ್ನು. ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ ಪೂರಿ ಸಾಗು. ನೋಡಿದ್ರಲ್ಲ, ನೀವು ಹೋಟ್ಲಲ್ಲಿ ಹೆಂಗೆ ಕೊಡ್ತಾರೋ ಅದೇ ರೀತಿ ಕಲರು ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಡಿಫ್ರೆನ್ಸ್ ಏನು ಅಂದರೆ ಸೈಜ್ ಸ್ವಲ್ಪ ದೊಡ್ಡದಿರುತ್ತೆ, ಇಲ್ಲಿ ಸೈಜ್ ಸ್ವಲ್ಪ ಚಿಕ್ಕದಿದೆ ಅಷ್ಟೇ. ಸೊ ಪೂರಿನೂ ನೋಡ್ಬೋದು, ಎಲ್ಲೂ ಹೊಡ್ಕೊಳ್ದರೆ ಎಣ್ಣೆ ಥರ ಜಿಡ್ಡೆಲ್ಲ ಇಲ್ದರೆ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಪೂರಿ ಮುರಿಯೋದು ಅಷ್ಟೇ ನೋಡ್ಬೋದು, ಸುಮ್ಮನೆ ಎಳೆದ್ರೆ ಸಾಕು ಕ್ಲೀನಾಗಿ ಮುರಿತಾ ಇದೆ. ಬಹಳ ಚೆನ್ನಾಗಿ ಬಂದಿದೆ ಪೂರಿ ಸಾಗು. ಗ್ರೀನ್ ಕಲರ್ ಸಾಗು, ತರಕಾರಿಗಳು ಯಥೇಚ್ಛವಾಗಿ ಕಾಣಿಸ್ತಾ ಇದೆ.
ಸೊ ಎರಡನ್ನು ರುಚಿ ನೋಡೋಣ ಒಂದ್ಸಲ. ಅದ್ಭುತ. ಯಾವುದೇ ಹೋಟೆಲ್ ಶೈಲಿಗೂ ಕಮ್ಮಿ ಇಲ್ಲ ಮಾಡಿರೋಂಥ ಪೂರಿ ಮತ್ತು ಸಾಗು ತುಂಬ ಫ್ಲೇವರ್ಫುಲ್ ಆಗಿದೆ. ಪುದೀನ ಫ್ಲೇವರು, ಚಕ್ಕೆ, ಲವಂಗ, ಮಸಾಲೆ ಫ್ಲೇವರ್ಗಳು ತುಂಬ ಅದ್ಭುತವಾಗಿ ಬರ್ತಾ ಇದೆ. ತರಕಾರಿಗಳು ಯಥೇಚ್ಛವಾಗಿ ಹಾಕಿದ್ದೀವಿ. ನಾವು ಒಲೆ ಆಫ್ ಮಾಡೋ ಟೈಮಲ್ಲಿ ಸಾಗು ಸ್ವಲ್ಪ ತೆಳ್ಳಗಿತ್ತು. ಸೊ ಈಗ ನೋಡ್ಬೋದು ನೀವು ಸಾಗು ಎಷ್ಟು ಗಟ್ಟಿಯಾಗಿದೆ ಇವಾಗ ಅಂತ. ಇದಕ್ಕೆ ಗೋಡಂಬಿ ಹಾಕಿದ್ವಲ್ಲ, ಸೊ ಗೋಡಂಬಿ ಹೆಚ್ಚಿನ ನೀರೇನಾದ್ರೂ ಇದ್ರೆ ಅದು ಹೀರ್ಕೊಳ್ಳುತ್ತೆ. ಅದ್ರ ಜೊತೆಗೆ ಆಲೂಗಡ್ಡೆ ಹಾಕಿದ್ವಿ. ನೀರೇನಾದ್ರೂ ಜಾಸ್ತಿ ಆಗಿದ್ರೆ ಅದೆರಡು ನೀರನ್ನ ಹೀರ್ಕೊಳ್ಳುತ್ತೆ. ಸೊ ಒಲೆ ಆಫ್ ಮಾಡಿ ಒಂದು ಸ್ವಲ್ಪ ಹೊತ್ತಿಗೆ ನೋಡ್ಬೋದು ಸಾಗು ಗಟ್ಟಿಯಾಗಿ ಚೆನ್ನಾಗಿ ಬಂದಿದೆ. ಓವರ್ ಆಲ್ ತುಂಬ ಚೆನ್ನಾಗಿ ಬಂದಿದೆ. ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿಬಿಟ್ಟು ತಿನ್ಬಿಟ್ಟು ನನಗೆ ಹೇಳಿ ಹೇಗೆ ಬಂದಿದೆ ಅಂತ. ಸೊ ಇದಾಗಿತ್ತು ಇವತ್ತಿನ ಪೂರಿ ಮತ್ತೆ ತರಕಾರಿ ಸಾಗು ರೆಸಿಪಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋ ಶೇರ್ ಮಾಡಿ. ಮನೇಲಿ ಒಂದ್ಸಲ ಈ ಥರ ಪೂರಿ ಮತ್ತು ಸಾಗು ಮಾಡ್ಕೊಂಡು ತಿಂದು ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ರೆಸಿಪಿ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.